ಲೆಟ್ಸ್ ಗೋ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ವಾಕ್ ಹೋಗಿರತ್ತ ಒಂದು ಸಿಕ್ಕಾಪಟ್ಟೆ ನೋವಿಲಿತ್ತು. ಅದರಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲರೂ ಹೋಗ್ಬಿಟ್ಟು ಅದೊಂದೇ ಉಳ್ಕೊಂಡಿದ್ದು, ಅದೊಂದು ಆರಾಯಿತು. ಹೊಲ್ದೊಳಗಂತೂ ಸಿಕ್ಕಾಪಟ್ಟೆ ಇದ್ದು, ಅದನ್ನೆಲ್ಲ ನೋಡ್ಕೊಂಡು ವಾಕ್ ಮುಗಿಸ್ಕೊಂಬಂದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅಂತ ರೆಡಿ ಮಾಡ್ಕೊಳಕ್ಕೆ ಬಂದೆ. ಆಮೇಲೆ ಅಕ್ಕಿ ಹಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಿ ಹಿಟ್ಟು ಕೊಟ್ಟು ಕಳಿಸಿದ್ರಲ್ಲ, ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಕ್ಕಿ ರೊಟ್ಟಿ ಮಾಡ್ಕೊಂಡೆ. ಅದನ್ನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ, ಏನೂ ತೋರಿಸ್ಲಿಲ್ಲ. ಆಮೇಲೆ ರೊಟ್ಟಿ ಹಾಕ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ ಹೆಂಗೆ ಬೇಯಿಸ್ಕೊಳ್ಳೋದು. ನಾನು ಮಾಡೋ ರೀತಿ ಮಾಡೋದು ಮಾತ್ರ ಸಿಕ್ಕಾಬಿಟ್ಟೆ ಸ್ಮೂತಾಗಿ ಬರ್ತವೆ. ನೋಡ್ರಿಲಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಅದು ಏನಾರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ, ಒಂದಿನ ತೋರಿಸ್ತೀನಿ. ಇಲ್ಲಾಂದರೆ ನಂದು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ತಿಂಡಿನೆಲ್ಲ ಮಾಡಿಬಿಟ್ಟು ಆಮೇಲೆ ಮೇಕಮರಿಗೆ ಹಾಲು ಕುಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಯಾಕೆಂದರೆ ಅದು ಟೈಮ್ ಆಗಿಬಿಟ್ಟಿತ್ತು ಇವತ್ತು, ಹಾಲನ್ನು ಕುಡಿಸಿಲ್ಲ. ಆಮೇಲೆ ನನ್ನ ಮಗಳು ನಾನು ಒಳಗಡೆ ಇದ್ನಲ್ಲ, ಆಚೆ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಫುಲ್ಲು ಹಸಿಟ್ಟನ್ನೆಲ್ಲ ತಂದ್ಬಿಟ್ಟು ಮೇಕೆಮರಿಗೆಲ್ಲ ಹಾಕಿ ಮೇಕೆಮರಿನೆಲ್ಲ ಫುಲ್ಲು ಡಸ್ಟ್ ಮಾಡಿಬಿಟ್ಟಿದ್ದು. ಅದಾದಮೇಲೆ ನನ್ನ ಮಗಳು ನಂಗೆ ನೋಡಿಗೆ ಅಂತ ರೆಡಿ ಮಾಡ್ತಿದ್ದೆ. ಅಷ್ಟರೊಳಗೆ ಒಂದು ಪೋಸ್ಟ್ ಆಫೀಸಿಂದ ಪಾರ್ಸಲ್ ಬಂತು. ಅದು ಏನಂತ ನೋಡಿದ್ರೆ ನಮ್ಮ ಮನೆಯವ್ರದ್ದು ವೋಟರ್ ಐ ಡಿ ಬಂದಿತ್ತು. ಆ ವೋಟರ್ ಐ ಡಿನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ನನ್ನ ಮಗಳಿಗೆ ತಿಂಡಿ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಹಾಕಿದೆ. ಅವಳಿಗೆ ತಿನ್ನು ಅಂತ ಹೇಳಿದ್ವಿ. ಅಮ್ಮ ಸೂಪರ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ಲ. ಅದೆಲ್ಲ ಆದಮೇಲೆ ನಾನು ಮುಖ ತೊಳ್ಕೊಂಡು ಅವಳನ್ನ ಅಂಗನವಾಡಿಗೆಲ್ಲ ಬಿಟ್ಟು ಬಂದು ಸಂಜೆ ಕರ್ಕೊಂಬಂದಾದ್ಮೇಲೆ ಮುಖ ತೊಳ್ಕೊಂಡು ರೆಡಿ ಆಯಿತು. ಯಾಕೆಂದರೆ ಅರಸೀಕೆರೆಗೆ ಹೋಗೋಣ ಅಂತೇಳಿ. ನನ್ನ ಮಗಳು ನೋಡಿದ್ರೆ ಒಂದು ಸೆಕೆಂಡ್ ನಿಲ್ದಂಗೆ ನೀರಲ್ಲಿ ಆಟಾಡ್ಬಿಟ್ಟು ಕರೆಕ್ತಿದ್ದಂಗೆ ಫುಲ್ ಪಕ್ಕದ ಮನೆಗೆ ಹೋಗ್ಬಿಟ್ರು. ಅದಾದಮೇಲೆ ನಾನು ಮಾತಾಡ್ಸೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ದೀನಿ. ಅಂಗಡಿ ಒಳಗೆ ಬಂದುಬಿಟ್ಟು ಅಕ್ಕ ಇದೆಷ್ಟು ಅಂತ ಹೇಳ್ಬಿಟ್ಟು ತಲೆ ತಿಂತಾ ಇದ್ಲು. ಅದೆಲ್ಲ ಆದಮೇಲೆ ಮತ್ತೆ ಟೌನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಷ್ಟೊತ್ತಾದರೂ ಆಟೋ ಒಂದು ಸಿಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರ ಅಣ್ಣ ಬಂದರು, ಅವ್ರ ಜೊತೆನೇ ಅರಸೀಕೆರೆಗೆ ನಾವು ಹೊರಟ್ವಿ. ಏಕೆಂದರೆ ನಮ್ಮನ್ನು ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಅಂದರು. ಅವ್ರ ಜೊತೆ ಹೋಗಿ ನಮ್ಮ ಹಸ್ಬೆಂಡ್ ಜೊತೆ ಹತ್ರ ಬಿಟ್ಟು ಹೋದರು. ನಮ್ಮ ಹಸ್ಬೆಂಡು, ನಾನು, ಪಾಪು 3 ಜನನೂ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಟೌನ್ ಕಡೆ ಹೊರಟ್ವಿ. ಏಕೆಂದರೆ ನನ್ನ ಮಗಳಿಗೆ ಬಟ್ಟೆ ತೊಗೋಬೇಕಿತ್ತು. ಫುಲ್ಲು ರಶ್ಶು. ಅರಸೀಕೆರೆಯಲ್ಲಂತೂ ಏನೂ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಟೌನಿಂದಂತೂ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.